ಹೊರಗಡೆ. ಎಷ್ಟೊತ್ ಮಾಡ್ತೀಯ? ಅಲ್ಲೆಲ್ಲಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ನಿಂತವ್ರೆ. ನೀನ್ ಬರೋದ್ ಲೇಟ್ ಆಯ್ತದೇನೋ, ಇನ್ನೇನೋ ಬಸ್ ಬಂದ್ಬಿಡ್ತದೆ ಅನ್ಬಿಟ್ಟು ನಾನೇ ಓಡ್ಬಂದೆ ಕರೆಯೋಣ ಅಂತವ. ಆ ಬಸ್ ನಿಲ್ಸ್ತಾ ಹೇಳು, ಬಂದು ನಿಂಗ್ ಹತ್ಸ್ಕೊಂಡು ಹಿಂಗ್ ಹೋಯ್ತಾ ಇರ್ತಾನೆ. ಅದು ಬಿಟ್ರೆ ಇನ್ಯಾವ ಬಸ್ ಅವೆ, ಇನ್ಯಾವ ಬಸ್ಸು ಇಲ್ಲ ಹೋಗಕ್ಕೆ. ನೀನ್ ಒಳ್ಳೆ ಲೇಟ್ ಮಾಡ್ಕೊಂಡು ಬೇಗ ಬೇಗ ಹೊರಡ್ಬೇಕು ತಾನೆ. ನಾನು ಆಗ್ಲೇ ಹೇಳಿದ್ದೀನಿ ನಿನ್ಗೆ, ಬೇಗ ಬೇಗ ಹೊರಡು, ಲೇಟ್ ಮಾಡ್ಬೇಡ, ತಿರ್ಗಾ ಲೇಟ್ ಆಯ್ತದೆ ಅಂತವ. ಅಷ್ಟ್ ಹೇಳಿದ್ರು ಮತ್ತೆ ಲೇಟ್ ಮಾಡ್ಕೊಂಡ್ ಕೂತಿದೀಯವ. ನೀವ್ ಮತ್ತೆ ಹೇಳ್ಬಿಟ್ಟು ಬರ್ಬೇಕು ತಾನೆ ಎಲ್ಲಾನು. ಉಳ್ಕೆ ಪಳ್ಕೆದೆಲ್ಲ ಬಂದ್ ಮಾಡ್ಕೊಂಡಿದ್ರೆ ಆಯ್ತಿತ್ತು. ಅಡ್ಗೆ ಗಿಡ್ಗೆ ಮಾಡಿ ಇಟ್ಬಿಟ್ಟು ದೇವ್ರ ಪೂಜೆ ಮಾಡ್ಬಿಟ್ಟು ಹೊರಟಿರಾಯ್ತಿರ್ಲಿಲ್ವಾ? ಏನ್ ಮಾಡ್ತಿದೀಯಾ? ಬಾ ಹೊರಗಡೆ ಬೇಗ. ಅಯ್ಯೋ ಅಕ್ಕ, ಆಯ್ತಾಯ್ತು, 2 ನಿಮಿಷ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ತಡಿ. ಬ್ಯಾಗ್ ತಗೊಂಡ್ಬಂದ್ಬಿಡ್ತೀನಿ, ಪರ್ಸು, ಆಧಾರ್ ಕಾರ್ಡು ಎಲ್ಲಾನು. ನೀನ್ ಇಷ್ಟೊಂದು ಒದ್ರುತ್ತಾ ಇದ್ದಲ್ಲ, ಬಾ ಹೊರಗಡೆ ನಿಂತ್ಕೊಂಡು. ಅದಕ್ಕೆ ಹಂಗ್ ಬಂದೆ. ನಮ್ಮ ಅತ್ತೆ ಒಳಗಡೆ ಕುತ್ಕೊಂಡು ಏನೋ ಎಲ್ಲಾರು ಹೊಂಟ್ ನಿಂತ್ರು ಇಳಿನ ಇಲ್ಲ, ಹಂಗೆ ಹಿಂಗೆ. ನಮ್ ಕಾಲದಲ್ಲಿ ನೋಡ್ಬೇಕಾಗಿತ್ತು ನಾವ್ ಹೆಂಗೆ. ಇನ್ನು ಅರ್ಧ ಗಂಟೆ ಮುಂಚೆ ಎಲ್ಲಾರ್ನು ಓಡಿಸ್ಕೊಂಡ್ ನಿಂತಿರೋವು. ಇವ್ರ ಬಸ್ ಬರೋ ಟೈಮ್ ಆದ್ರೂ ಇನ್ನ ಒಳಗಡೆ ಸಣ ಮಾಡ ಅಂತ ಮಾಡ್ತಾನೆ ಇರ್ತಾರೆ ಅಂತ ಏನ್ ಬೈತಾ ಕೂತವಳೆ. ಏನ್ ಮಾಡ್ಲಿ ಹೇಳು? ಅದಕ್ಕೆ ಹಂಗೆ ಬಂದು ಹೇಳೋಣ ಅಂತವಾ. ಇದಕ್ಕೆ 5 ನಿಮಿಷ ನೀನ್ ಹೋಗಿರು ಬಸ್ ಸ್ಟ್ಯಾಂಡ್ ಹತ್ರಕ್ಕೆ. ನಾನು ಎಲ್ಲಾನ್ ತಗೊಂಡು ಹಿಂದೆನೆ ಬಂದ್ಬಿಡ್ತೀನಿ. ಜಾಸ್ತಿ ಲೇಟ್ ಮಾಡಕಲ್ಲ, ಬಂದೇ ಬಿಡ್ತೀನಿ ನೋಡು. ಒಬ್ಬೊಬ್ಬ, ಏನ್ ಮಧ್ಯರಾತ್ರಿ ಏನಂಗ್ ಕಾಣಿಸ್ತೈತ ಇಲ್ಲಿ. ಎಷ್ಟು ಜನ ಅವ್ರೆ. ನೋಡ್ದೇನ ಪುಷ್ಪ? ಇನ್ನು ಹತ್ತುತ್ತಾವ್ರೆ, ಇಳಿಯೋರು ಇಳಿತಾನೆ ಅವ್ರೆ. ಏನ್ ಜನ, ಇಷ್ಟೊಂದ್ ಜನ ಇದಾರಲ್ಲ ಅಂತ. ಅಯ್ಯೋ ಹೋಗಂತಾರಕ್ಕ, ನಾನು ಇದೇ ಮೊದಲನೇ ಸರಿ ಬರ್ತಿರೋದು. ಅದು ಜಯಕ ಬಂದ್ ಕರೀತು, ಬಾರೋ ಒಳ್ಳೇದಾಗುತ್ತೆ, 1-3 ಸರಿ ಹೋಗ್ಬಿಟ್ಟು ಬಂದ್ರೆ ಒಳ್ಳೇದಾಗುತ್ತೆ, ಬಾ. ಏನು ಸುಮ್ನೆ ಮನೇಲಿ ಕುತ್ಕೊಂಡು ಅಡ್ಗೆ ಗಿಡ್ಗೆ ಎಲ್ಲ ಬೇಗ ಬೇಗ ಮುಗಿಸ್ಕೋ, ಸಂಜೆ ಹೋಗೋಣ, ಬೆಳಿಗ್ಗೆ ಜಾವ ಅಷ್ಟೊತ್ತಿಗೆ ಬಂದ್ಬಿಡೋಣ ಅಂತವ. ನಾನು ಹೆಂಗಿರುತ್ತೋ ಏನೋ, ಅಯ್ಯೋ ಜನ ಇರ್ತಾರೋ ಇಲ್ವೋ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಇಷ್ಟೊಂದ್ ಜನ ಇದಾರಲ್ಲ, ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ ಇಷ್ಟೇ ಅಲ್ಲ, ಇನ್ನು ಬರೋರ್ ಬರ್ತಾನೆ ಇರ್ತಾರೆ, ಹೋಗೋರ್ ಹೋಯ್ತಾನೆ ಇರ್ತಾರೆ. ಬೆಳಗಿನ ಜಾವದವರೆಗೂ ಪೂಜೆ ಇರುತ್ತೆ. ಸಿದ್ದೇಶ್ವರ ಸ್ವಾಮಿ ಅಂತ ಅಂದ್ರೆ ಏನ್ ಸುಮ್ನೆ ಅನ್ಕೊಂಡ್ಬಿಟ್ಟಿದೀರಾ? ಇಲ್ಲಿ ಬಂದು ಹೋದ್ಮೇಲೆ ಎಷ್ಟೋ ಜನಕ್ಕೆ ಒಳ್ಳೇದಾಗೈತೆ. ಅಷ್ಟ್ ಇಲ್ದೆ ಬರ್ತಾರ ಹೇಳು? ಅದು ಇಷ್ಟು ಮಧ್ಯರಾತ್ರಿನಲ್ಲಿ ಬೆಳಗಿನ ಜಾವದವರೆಗೂ ಬರ್ತಾರೆ ಅಂತ ಅಂದ್ರೆ ಜನ ನಂಬಿಕೆ ಇಲ್ದೆ ಬರ್ತಾರ ಹೇಳು? ಅವ್ರಿಗೆ ಒಳ್ಳೇದಾಗಿರೋದಕ್ಕೆ ಬರೋದು. ನೋಡಿ ಬೇಕಿದ್ರೆ ಇಲ್ಲಿ ಬಂದಿದ್ದೀರಲ್ಲ, ನೀವೇನಾದ್ರೂ ಮನ್ಸಲ್ಲಿ ಅನ್ಕೊಳ್ಳಿ, ಮತ್ತೆ ಇನ್ನೊಂದ್ಸರಿ ಬರೋ ಅಷ್ಟರಲ್ಲಿ ಕಾರ್ಯ ಆಗಿರುತ್ತೆ. ಅಷ್ಟಾದ್ರೆ ಸಾಕು ಕಣವ. ನನ್ಗೆ ಇನ್ನೇನ್ ಆಸೆ, ನನ್ ಮಕ್ಳುಗಳು ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ಅವನೊಬ್ಬ ಯಾರನ್ನ ಕಟ್ಕೊಂಡ್ಬಂದು ಅಲ್ಲೋಗಿ ಸೇರ್ಕೊಂಡವನೆ. ಅವನು ಮನೆಗ್ ವಾಪಸ್ ಬರ್ಬೇಕು, ಎಲ್ಲ ಮುಂಚಿನ ತರ ಆಗ್ಬೇಕು. ನನ್ ಮಗಳಿಗೂ ಒಂದ್ ಒಳ್ಳೆ ಕೆಲ್ಸ ಸಿಕ್ಕಿ ಒಳ್ಳೆ ಕಡೆಗ್ ಮದ್ವೆ ಆದ್ರೆ ಅಷ್ಟೇ ಸಾಕು ನೋಡವ. ಬನ್ನಿ ಬನ್ನಿ, ಆ ಕಡೆ ಹೋಗೋಣ ಬನ್ನಿ. ನಾನು ದೇವಸ್ಥಾನಕ್ಕೆ ಬರ್ತಿದ್ದೆ. ಸುಮಾರು ಒಂದ್ 6-7 ತಿಂಗಳು ಆಯ್ತೇನಪ್ಪ. ಒಂದ್ಸರಿ ಬಂದಿದ್ದೆ. ಅವಾಗ ನಮ್ಮಮ್ಮ, ನಮ್ಮ ದೊಡ್ಡಮ್ಮನ ಮಗಳು ಎಲ್ಲ ಸೇರಿ ಒಟ್ಟಿಗೆ ಬಂದಿದ್ದು. ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು. ಅದು ನನ್ಗೇನ್ ಬರ್ಬೇಕು ಅನ್ನೋದೇನ್ ಇರ್ಲಿಲ್ಲ. ಜಯಕ ಬಂದ್ ಕರೀತಾ, ಹೆಂಗೋ ಆ ದೇವರೇ ಕರ್ಸ್ಕೊಂತವನೋ ಏನೋ ಸಿದ್ದೇಶ್ವರ ಸ್ವಾಮಿನೇನೆ ಅನ್ಬಿಟ್ಟು ಆತ ಹೊರಟ್ಬಿಟ್ಟು ಬಂದ್ಬಿಟ್ಟೆ. ಬೆಟ್ಟ ಹತ್ತ ಅಷ್ಟೊತ್ತಿಗೆ ಯಪ್ಪ 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 ಯಪ್ಪ, ನನಗಂತೂ ಸಾಕಾಗೋಯ್ತು ನೋಡವ. ಬೆಟ್ಟ ಹತ್ಬೇಕಾರೆ ಹೆಂಗೋ ಕಷ್ಟ, ಇಳಿಬೇಕಾರೆ ಆರಾಮಾಗಿ ಇಳ್ಕೊಂಡು ಹೋಗ್ಬಿಡ್ಬೋದು. ಸರಿ ಅನ್ನೋದೆ, ದರ್ಶನ ಎಲ್ಲ ಆಯ್ತಲ್ಲ, ಬನ್ನಿ ಅಲ್ಲೊಂದ್ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಕೆಳಗಡೆಗೆ ಹೋಗೋಣ. ಅಲ್ಲಿ ಪ್ರಸಾದ ಕೊಡ್ತಿರ್ತಾರೆ, ಅಲ್ಲಿ ಪ್ರಸಾದ ತಗೊಂಡು ಇನ್ನ ಹೊರಟ್ಬಿಡೋಣ. ಸರಿ ಕಣಕ, ಆಯ್ತು. ಕೈ ಮಕ್ಕಳು ಇಲ್ಲಿಂದನೇ ಕರ್ಪೂರ ಗಿರ್ಪುರ ಹಚ್ಚದಿದೆ, ಇಲ್ಲೇ ಹಚ್ಬಿಟ್ಟು ಊದ್ಗಡ್ಡಿ ಬೆಳಪುಡಿ ಆ ಕಡೆಗೆ ಹೋಗಿ ಕೂತ್ಕೊಳ್ಳೋಣ. ಅಲ್ಲ ಕಣಕ, ಇಲ್ಲೇನ್ ವಿಗ್ರಹ ಅಂತ ಏನಿಲ್ಲ. ಅಲ್ಲಿ ಪಾದದ ಗುರ್ತಿದೆ, ಅದಕ್ಕೆ ಪೂಜೆ ಮಾಡ್ಕೊಳ್ಳೋದೇನೋ ಅಲ್ವಾ? ಹೌದು ಪುಷ್ಪ, ಅದು ಹಿಂದೆ ಸಿದ್ದೇಶ್ವರ ಸ್ವಾಮಿಗಳು ಬಂದಿದ್ರಂತೆ. ಅವ್ರ ಕಾಲ್ ಹೆಜ್ಜೆ ಗುರ್ತು ಏನಿದೆ ಅದಕ್ಕೆ ನೀನು ಇವಾಗ್ಲೂ ಪೂಜೆ ಮಾಡ್ಕೊಂಡು ಹೋಯ್ತಾ ಇರೋದು. ಅದು ಎಡಪಾದ ಮತ್ತೆ ಬಲಪಾದ ಅಂತ ಅಲ್ಲೈತೆ ನೋಡಲಿ. ಆ ಕಡೆದು ಬಲಪಾದ, ಈ ಕಡೆದು ಪಾದ. ಅಲ್ಲ ಕಣಕ, ಈ ಬೆಟ್ಟಕ್ಕೆ ಜೇನ್ ಕಲ್ಲು ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತು? ಅಯ್ಯೋ ಅದೊಂದ್ ದೊಡ್ಡ ಕತೆ ಬಿಡು. ಆಮೇಲೆ ಇಲ್ಲಿ ಜೇನ್ಗಳು ಜಾಸ್ತಿ. ಆಮೇಲೆ ಯಾರು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದವ್ರಿಗೆ ಜೇನ್ಗಳು ತೊಂದರೆ ಕೊಡ್ತಾವಂತೆ. ಭಕ್ತಿಯಿಂದ ಬಂದವ್ರಿಗೆ ಯಾವ ತೊಂದರೆನೂ ಆಗಲ್ವಂತೆ. ಇಲ್ಲಿ ಜೇನ್ ಗೂಡುಗಳು ಜಾಸ್ತಿ ಇರೋದ್ರಿಂದ ಜೇನ್ ಕಲ್ ಬೆಟ್ಟ ಅಂತ ಅಂತಾರಷ್ಟೇ. ಆದ್ರೂ ಏನ್ ಹೇಳ್ಬೇಕ, ಬಂದಿದ್ ಒಳ್ಳೇದೇ ಆಯ್ತು ನೋಡು. ಹೆಂಗೋ ಇಲ್ಲಿಗೆ ಬಂದ್ಮೇಲಾದ್ರೂ ಏನಾದ್ರೂ ಒಳ್ಳೇದಾಯ್ತು ಅಂತಂದ್ರೆ ಮತ್ತೆ ಮತ್ತೆ ಬರ್ತೀನಿ ಕಣಪ್ಪ. ಸಿದ್ದೇಶ್ವರ ಸ್ವಾಮಿ ನೀನೇ ಕಾಪಾಡ್ಬೇಕು. ಅಯ್ಯೋ ಒಳ್ಳೇದಾಗುತ್ತೆ ಕಣಕ್ಕ, ನೀನೇನು ಯೋಚನೆ ಮಾಡ್ಬೇಡ. ಆಮೇಲೆ ಇಲ್ಲಿಗೆ ಬಂದು ಹೋದವ್ರು ಯಾರು ಕೆಟ್ಟದಾಗಿದೆ ಅಂತ ಏನೇ ಇಲ್ಲ. ಇಲ್ಲಿಗೆ ಬಂದು ಹೋದ್ಮೇಲೆ ಎಲ್ಲಾರ್ಗು ಒಳ್ಳೇದೇ ಆಗಿದೆ. ನಮ್ಮಪ್ಪ ಪರಮಾತ್ಮ ಎಲ್ಲಾರ್ಗು ಒಳ್ಳೇದೇ ಮಾಡ್ತಾನೆ. ಅಲ್ಲ ಕಣಕ್ಕ, ನೀನ್ ಅಲ್ಲೊಂದ್ ವಿಷಯ ನೋಡ್ದ? ಬಸ್ರಿ ಹೆಣ್ಮಗ್ಳು, ಆ ಹೆಣ್ಮಗ್ಳು ಅಲ್ಲಿಂದ ಇಲ್ಲಿ ಗಂಟ ಹತ್ಕೊಂಡ್ಬಂದಲ್ಲ. ನನ್ಗೆ ನಿಜವಾಗ್ಲೂ ನನಗ್ ಶಾಕೆ ಆಗೋಯ್ತು. ಅಲ್ಲ, ನಾವೇ ಇಷ್ಟ ಕಷ್ಟ ಪಟ್ಕೊಂಡು ಹತ್ತಾ ಇದೀವಿ ಅಂತದ್ರಲ್ಲಿ ಬಸ್ರಿ ಪಾಪ ಅದ್ ಹೆಂಗ್ ಬೆಟ್ಟ ಹತ್ಬಿಟ್ಲು ಅಂತ. ಅಯ್ಯೋ ನೀನ್ ಅಂತೀಯಾ, ಭಕ್ತಿ ದೇವ್ರ ಮೇಲೆ ಭಕ್ತಿ ಇರುತ್ತಲ್ಲ, ಎಲ್ಲರೂ ಹಂಗೇನೇನೆ. ಎಷ್ಟು ಜನ ಮಕ್ಳು ನೀರಿಕೊಂಡು ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬೆಟ್ಟ ಹತ್ತಿದ್ದಾರೆ. ನಿಜವಾಗ್ಲೂ ನನ್ಗೆ
ಏನಪ್ಪ ಇದು ಮಕ್ಳನ್ನೆಲ್ಲ ಕರ್ಕೊಂಡು ನಮ್ಗೆ ನಾವೇ ಹತ್ತಕ್ ಕಷ್ಟ ಅಲ್ಲಿ ಇನ್ ಮಕ್ಳನ್ನೆಲ್ಲ ಎತ್ಕೊಂಡು ಅಯ್ಯೋ ನಿಜವಾಗ್ಲೂ ಆ ದೇವ್ರೇ ಶಕ್ತಿ ಕೊಡ್ತಾನೆ. ಬೆಟ್ಟ ಹತ್ಬೇಕು ಕಣಪ್ಪ, ನಿನ್ ಸನ್ನಿಧಾನಕ್ ಬರ್ಬೇಕು, ಒಳ್ಳೇದ್ ಮಾಡಪ್ಪ ಅಂತಂದ್ರೆ ಅವನೇ ಶಕ್ತಿ ಕೊಟ್ಟು ಕರ್ಸ್ಕೊತಾನೆ. ಸರಿ ಸರಿ ಹಂಗಾದ್ರೆ ಬನ್ನಿ ಮತ್ತೆ ಎಲ್ಲ ಕೇಳಿಕ್ ಹೋಗೋಣ. ಇನ್ನ ಜನ ಜಾಸ್ತಿ ಇದಾರಲ್ಲ, ಪ್ರಸಾದ ಖಾಲಿ ಆಗ್ಬಿಟ್ರೆ ಕಷ್ಟ. ಆಮೇಲೆ ಇನ್ ಇಷ್ಟೊತ್ತಲ್ಲಿ ಎಲ್ಲಿ ಹೋಟ್ಲು ಹುಡ್ಕೊಂಡು ಹೋಗ್ತೀರಾ? ಬನ್ನಿ ಪ್ರಸಾದ ಊಟ ಮಾಡ್ಕೊಂಡು ಇನ್ನು ಹೊರಟ್ಬಿಡೋಣ. ಸರಿ ಸರಿ ಹಂಗಾದ್ರೆ ಬನ್ನಿ ಮತ್ತೆ ಹೋಗೋಣ, ನಿಧಾನಕ್ಕೆ ನಡ್ಕೊಂಡು ಹೋಗೋಣ. ಅಯ್ಯೋ ನಿಧಾನಕ್ಕೆ ಏನಕ್ಕ, ಬೇಗ ಬೇಗನೆ ಹೋಗ್ಬೋದು ಕಣತ್ತೆ. ಹತ್ಬೇಕಾದ್ರೆ ಅಷ್ಟೇ ಕಷ್ಟ ಆಗೋದು, ಇಳಿಬೇಕಾದ್ರೆ ಏನು ಕಷ್ಟ ಆಗಲ್ಲ, ಆರಾಮಾಗಿ ಇಳ್ಕೊಂಡು ಹೋಗ್ಬಿಡ್ಬೋದು. ಅಲ್ಲ ನಾನ್ ಬರ್ಬೇಕಾದ್ರೆ ರೇಣಕ ಸಿಕ್ಕಿತ್ತು. ಅಲ್ಲ ಕಣ್ರಿ ನೀವ್ ಹೋಯ್ತಾ ಇದೀರಾ? ಏನ್ ಅಲ್ಲ ಮಾತಾಡಿದ್ರೆ ಬರ್ತಿರ್ಲಿಲ್ವಾ? ನಾನು ಬರ್ತಂಗೆ ಹಂಗೆ ಬಿಟ್ಬಿಟ್ಟು ಹೋಯ್ತಾ ಇದೀರಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಅಂತಿತ್ತಪ್ಪ. ನಾನು ಗೊತ್ತಿರ್ಲಿಲ್ಲ ನೀವು ಕರ್ದಿಲ್ಲ ಅಂತವ. ಎಲ್ಲಿಗೆ ಹೋಯ್ತಾ ಇದೀರವ ಅಂತ ಅಂದ್ರೆ ಹಿಂಗೆ ಜೇನ್ಕಲ್ ಬೆಟ್ಟಕ್ಕೆ ಹೋಯ್ತಾ ಇದೀವಿ, ಎಲ್ಲರೂ ಹಿಂಗೆ ಹೋಯ್ತಾ ಇದೀವಿ ಅಂತ ಅಂದೆ. ಅಷ್ಟಕ್ಕೆ ಏನೋ ಉಜ್ಜಾಡ್ತಾ ಇತ್ತು. ಅಯ್ಯೋ ಉಜ್ಜಾಡಿದ್ರೆ ಉಜ್ಜಾಡ್ತಾಳೆ ತಗೋ, ಅವ್ಳು ಬರೀ ಚಾಡಿ ಬುದ್ಧಿನೇ ಇರೋದು. ಇಲ್ಲಿ ಬಂದ್ರೆ ಏನ್ ಸುಮ್ಮನೆ ಇರ್ತಾಳ, ಬರೀ ಅವ್ರ ಚಾಡಿ ಆಡೋದೇ ಕೆಲ್ಸ ಅವಳದು. ನನ್ಗಂತೂ ಅವಳನ್ ಕಂಡ್ರೆ ಹಾಕಲ್ಲ. ಏನೋ ಮಾತಾಡಿಸ್ತೀವಿ ಅಷ್ಟೇ ಎದುರು ಸಿಕ್ಕಾಗ. ಅಷ್ಟು ಬಿಟ್ರೆ ಜೊತೆಲ್ ಕರ್ಕೊಂಡು ಓಡಾಡೋದು ಇದೆಲ್ಲ ಇಲ್ಲ ಬಿಡು. ಆದ್ರೂ ಒಂದ್ ಮಾತು ಕರ್ದಿದ್ರೆ ಬರೋದೇ ನಾವ್ ಅಕ್ಕನ್ವಿ. ನನ್ನ ಹತ್ರ ಅಂತಿತ್ತಪ್ಪ, ನಾನು ಬರೋದೇ ಕರ್ದಿಲ್ಲ, ನೀವು ಹೋಯ್ತಿದ್ದೀರಾ, ಹೆಂಗ್ ಬರೋಣ ಈಗ, ಹೋಗ್ಬಿಟ್ ಬನ್ನಿ ಅಂತವ. ಅಯ್ಯೋ ಕರಿಯೋದೇನು, ನಾನು ಬೇಡ ಅಂತಾನೆ ಸುಮ್ಮನಾಗಿದ್ದು. ಅಲ್ಲಿ ರಮ್ಯನ್ ಕರೆಯಕ್ ಹೋಗಿದ್ದೀನಿ ಶಾತಕನ್ನ ಊಟಕ್ಕೆ. ಅಲ್ಲಿ ಕರಿಯಕ್ ಹೋದ್ರೆ ಹಿಂದ್ಗಡೆ ನಾನ್ ನೋಡ್ದೆ ಅವಳ. ನೋಡಿದ್ರು ನಾನೇ ತಲೆ ಕೆಡ್ಸ್ಕೊಳ್ಳಿ, ರಮ್ಯನ್ ಕರ್ದೆ. ಇಲ್ಲ ಆಂಟಿ ನಾವು ಬಟ್ಟೆ ಒಗ್ಯಕ್ಕೆ 2 ಟಬ್ ಬಟ್ಟೆ ಇದಾವೆ, ನಮ್ಮ ಅತ್ತೆಯವ್ರು ಬರ್ತಿದಾರೆ, ಮನೆ ಕ್ಲೀನ್ ಮಾಡ್ಕೊತಾ ಇದೀನಿ, ಇಲ್ಲೇ ಇಷ್ಟ ಕೆಲ್ಸ ಐತೆ, ಎಲ್ ಬರಕ್ಕಾಗೋದಿಲ್ಲ ಅಂತ ಅಂದ್ಲು. ಇವಳು ಅಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ಲು. ಕೇಳಿಸ್ಕೊಳ್ಳಿ ಅಂತ ಸುಮ್ಮನಾದೆ ನಾನು. ಅಯ್ಯೋ ರೇವಣ, ಒಂದ್ ಏನ್ ಕತೆ ಕೇಳ್ತೀಯ? ಈಗ ಶಾಂತಕ್ಕಿಲ್ವಲ್ಲ, ಶಾಂತಕ್ಕ ಮನೆ ತಕ್ಕ ಹೋಗೋ ಕುತ್ಕೊತಾಳೆ ಈಗ ಸಂದುವೆ. ಅದ್ ಏನ್ ಹೇಳ್ಕೊಡ್ತಾವಳು ಏನೋ. ಆ ಹುಡ್ಗಿ ರಮ್ಯಾನೋ ಅದಕ್ಕೂ ಏನೋ ತಿಳುವಳಿಕೆ ಇದ್ದಂಗ್ ಕಾಣೆ. ಹೇಳ್ಕೆ ಮಾತ್ ಕೇಳ್ಕೊಂಡು ಏನಾದ್ರು ಜೀವನ ಹಾಳು ಮಾಡ್ಕೊತದೋ ಏನಪ್ಪ. ತಿಳುವಳಿಕೆ ಇಲ್ದೆ ಏನೇ ಅವಳನ್ನ ಎಳೆ ಮಗವ, ಎಲ್ಲ ತಿಳುವಳಿಕೆನೂ ಐತೆ, ನಮ್ಮ ಮುಂದೆ ಸುಮ್ಮನೆ ಇರ್ತಾಳ ಅಷ್ಟೇನೇನೆ. ಅಯ್ಯೋ ತಗೋ, ಶಾಂತಕ ಬರಾಗಂಟ ಅಷ್ಟೇನೇನೆ. ಶಾಂತಕ ಬಂದ್ಮೇಲೆ ಎಲ್ಲೋ ಮಾತಾ ಕುತ್ಕೊತಾಳೆ ಇವಳು. ಅಲ್ಲಿವರೆಗೂ ಏನ್ ಮಾತಾಡ್ಕೊತಾಳೋ ಮಾತಾಡ್ಕೊಳ್ಳಿ ತಗೋ. ಇವತ್ ಬರ್ತೀನಿ ಅಂತ ಹೇಳಿತಂತಲ್ಲ, ಬಂದಿರ್ಬೇಕು ಶಾಂತಕ್ ಇಷ್ಟೊತ್ಗೆ. ನಾವು ಇಲ್ಲಿಗ್ ಬರೋ ಅರ್ಜೆಂಟ್ ಅಲ್ಲಿ ಕೆಲ್ಸ ಮುಗಿಸ್ಕೊಂಡ್ ಬರೋದೇ ಆಯ್ತಲ್ಲ, ಮನೆ ಕಡೆ ಇನ್ನೇನು ಹೋಗ್ಲಿಲ್ಲ. ಬೆಳಿಗ್ಗೆ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರಾಯ್ತು ತಗೋ. ಅವಳು ಗೀತನೂ ಪ್ರೆಗ್ನೆಂಟ್ ಅಂತೆ, ಅದಕ್ಕೆ ಹೋಗೋರೆ. ಅದು ಏನು ಎತ್ತ ಹುಷಾರಾಗವಳ ಎಲ್ಲ ವಿಚಾರಿಸ್ಕೊಂಡ್ ಬಂದ್ರಾಯ್ತು. ನಾನು ಬರ್ಬೇಕು, ಹೋಗ್ಬೇಕಾರೆ ಹೇಳು, ನಾನು ಬರ್ತೀನಿ. ಸರಿ ಬಿಡಕ್ಕ, ಆಯ್ತು, ಬೆಳಿಗ್ಗೆ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರಾಯ್ತು. ಸರಿ ಹಂಗಾದ್ರೆ ಬನ್ನಿ. ಹೆಂಗೋ ದರ್ಶನ ಎಲ್ಲ ಚೆನ್ನಾಗಾಯ್ತು. ಬಂದಿದ್ದಕ್ಕೂ ನೋಡು ಖುಷಿ ಆಯ್ತು ನನ್ಗಂತೂ. ಈಗ ಬಂದಿದ್ದೆಲ್ಲ ಆಯ್ತು, ನೋಡಿದ್ದು ಆಯ್ತು, ದರ್ಶನನೂ ಆಯ್ತು. ಈಗ ಪ್ರಸಾದ ತಗೊಂಡು ಮನೆಗೆ ಹೋಗೋಣ ನಡ್ರಿ. ಇನ್ನ ಜನ ಜಾಸ್ತಿ ಅಂತ ಪ್ರಸಾದ ಸಿಗೋದಿಲ್ಲ. ಅಲ್ಲಿಂದ ಇಲ್ಲಿ ಗಂಟ ಬಂದು ಪ್ರಸಾದ ತಿನ್ನೋದು ಹೋಗ್ತಾರೆ ಹೆಂಗೇಳು? ಅದಕ್ಕೆ ಬನ್ನಿ, ಹಂಗೆ ನಿಧಾನ ಕರ್ಕೊಂಡು ಹೋಗ್ಬಿಟ್ಟು ಅದೇನಿದೆ ಪ್ರಸಾದ ತಗೊಂಡು ಹೋಗೋಣ. ಇಲ್ಲಿ ಡೈಲಿ ಪೂಜೆ ಆಗತ್ತನಕ? ಇಲ್ಲ ಇಲ್ಲಿ ಏನ್ ದಿನ ಪೂಜೆ ಆಗಲ್ಲ. ಅಮಾವಾಸ್ಯೆಲಿ ಹುಣ್ಣಿಮೆಲಿ ಮೇನ್ ಆಗಿ ಅವತ್ತೇ ಪೂಜೆ ಆಗೋದು. ಅವತ್ತು ರಾತ್ರಿ ಪೂರ್ತಿ ಪೂಜೆ ಇರುತ್ತೆ. ಇಲ್ಲೊಂದು ಬೋರ್ಡ್ ಹಾಕೋರ್ ನೋಡಲ್ ಮುಂದೆ, ಯಾವ್ಯಾವ ದಿನ ಯಾವ್ಯಾವ ತರ ಪೂಜೆ ಇರುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕೋರೆ, ಟೈಮಿಂಗ್ಸ್ ಎಲ್ಲಾನು ಹಾಕೋರೆ. ಹೌದಾ? ಅಂದ್ರೆ ತಿಂಗಳಿಗೆ 2 ದಿನ ದೇವಸ್ಥಾನ ತೆಗಿತಾರೆ ಅನ್ನಿ. ಮತ್ತೆ ಇಷ್ಟು ದೊಡ್ಡ ಬೆಟ್ಟ ಹತ್ಕೊಂಡ್ಬರಕ್ ನಮ್ಗೆ ಇಷ್ಟು ಕಷ್ಟ ಆಗುತ್ತೆ. ದಿನ ಬಂದ್ ಯಾರು ಪೂಜೆ ಮಾಡ್ತಾರೆ ಹೇಳು? ಹಂಗಾಗಿ ಬರ್ತಾರೇನೋ, ಪೂಜೆ ಮಾಡ್ತಾರೆ ಅನ್ಸುತ್ತೆ, ನನ್ಗ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಜನ ಹೇಳೋದು ಹುಣ್ಣಿಮೆಲಿ ಅಮಾವಾಸ್ಯೆಲಿ ಪೂಜೆ ನಡೆಯುತ್ತೆ ವಿಶೇಷವಾಗಿ ಅಂತ ಹೇಳ್ತಾರೆ. ಎಲ್ಲ ಜನ ಬರೋದು ಆ ಟೈಮ್ಗೆ ಬರ್ತಾರೆ. ಸರಿ ಹಂಗಾದ್ರೆ ಬನ್ನಿ ಹೊರಡೋಣ ಎಲ್ಲಾರು. ಸರಿ ನಡಿರಕ್ಕ, ಮತ್ತೆ ಹೋಗೋಣ. ಅಲ್ಲ ಇತ್ತಿಂದ ಹೋಗಕ್ಕೆ ಬಸ್ ಎಲ್ಲ ಸಿಗ್ತವೇನಕ್ಕ? ಬಸ್ ಇಲ್ಲೇ ಬರ್ತಕನಕ್ ನಡ್ರಿ, ನೀವೇನ್ ಹೆದರ್ಕಬೇಡಿ. ನಾವ್ ಹೆಂಗ್ ಸೇಫ್ ಆಗಿ ಬಂದಿದೀವೋ ಹಂಗೆ ಸೇಫ್ ಆಗಿ ಮನೆಗೆ ಹೋಯ್ತಿವಿ. ಬನ್ನಿ, ಬೇಕಿದ್ ನಿಮ್ಗೆ ಗೊತ್ತಾಗುತ್ತೆ. ಇದೊಂದ್ಸರಿ ನೀವು ಬಂದ್ರೆ ಇನ್ನೊಂದ್ಸರಿ ನೀವ್ ಯಾರನ್ನೂ ಕರೆಯೋ ಅವಶ್ಯಕತೆನೇ ಇಲ್ಲ. ನೀವೇ ಬರ್ಬೋದು, ಅಷ್ಟು ಸೇಫ್ಟಿ ಇದೆ, ಹಂಗೆ ಫೆಸಿಲಿಟಿನೂ ಇದೆ.